ऋषिरत्नाढ्यां वन्दे भारतमातरम्. ನಾವೆಲ್ಲರಿಗೂ ಇವತ್ತು ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ನಡೆಯತಕ್ಕಂತಹ ಭಜನಾ ಕಾರ್ಯಕ್ರಮಕ್ಕೆ ಸೇರಿದೆ. ನನಗೂ ಕೂಡ ಸಂಗೀತದೊಂದಿಗೆ ಒಂದು ಸ್ವಲ್ಪ ಬೆಳಕಿದೆ. ನಾನು ಕೂಡ ಸಣ್ಣ ಪುಟ್ಟ ಹಾಡುಗಾರ ಅಂತ ಅನ್ಕೊಂಡಿದ್ದೀನಿ. ಯಾವತ್ತು ಬಿಜೆಪಿಯ ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕ್ರಮಕ್ಕೆ ವೈಯಕ್ತಿಕ ಗೀತೆಗಳನ್ನು ಹಾಡುವಂಥದ್ದು, ಮತ್ತೆ ಆ ಮುಖಾಂತರನೇ ಈ ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ, ಆ ರೀತಿನೇ ಬೆಳೆದಿರೋದು. ಏನು ಬಹಳ ಶಿಕ್ಷಣ ಪಡೆದಂಥ ಅಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಬಹಳ ಚೊಕ್ಕವಾಗಿ ಈ ಕಾರ್ಯಕ್ರಮವನ್ನು ಹೊಂದಿಸಿದ್ದೀರಿ. ನನ್ನ ಸತೀಶಣ್ಣ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದರು. ಆದರೆ ಈ ರೀತಿ ವೇದಿಕೆಯಲ್ಲಿ ಕುಳಿತುಕೊಂಡು ಶಾಲೆ ಹಾಕುವಂಥದ್ದು ಇದನ್ನು ಏನು ಹೇಳಿದರೆ ನಾನು ಸ್ವಲ್ಪ ಅನಿಶ್ಚಯ ಮಾಡ್ತಿದ್ದೇನೋ. ಆದರೆ ಅವರ ಒಂದು ಉತ್ತಮ ಸಂಘಟನಾತ್ಮಕ ವೃತ್ತಿಯಾಗಿ ಅವರನ್ನು ನಾವು ನೋಡ್ತಿದ್ವಿ. ಮತ್ತು ಯಾರನ್ನು ಗುರುತಿಸಬೇಕು, ಯಾರನ್ನು ಮೇಲೆ ಅವರು ಎತ್ತಬೇಕು ಅನ್ನತಕ್ಕಂಥ ಒಂದು ಗುಣ ಅವರಲ್ಲಿ ನಾನು ಯಾವತ್ತೂ ಕಂಡಿದ್ದೇನೆ, ಅನ್ನಿಸ್ತಾ ಇದ್ದೇನೆ ಕೂಡ. ಹಾಗೆಯೇ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ವಂದನೆಯನ್ನು ತಿಳಿಸ್ತಾ, ನಾನು ಒಂದೆರಡು ಭಜನೆಗಳಲ್ಲಿ ಭಾಗವಹಿಸುವುದು ಇರ್ಬೋದು. ಅದರಿಂದ ಏನು ಪಡ್ಕೊಂಡೆ, ಏನು ಆಗಿರ್ಬೋದು. ಭಜನೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರ್ಬೋದು, ಶ್ರೀಕೃಷ್ಣನ ಮಂದಿರದಲ್ಲಿ ನಾವಿದ್ದೀವಿ. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿದ ಆ 18 ಅಧ್ಯಾಯಗಳನ್ನು ನಾವು ನೋಡಬಹುದು. ಅರ್ಜುನ ಪದೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ಆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ, ಈ ಪ್ರಶ್ನೆ ಕೇಳ್ತಾನೆ, ಇದಕ್ಕೆ ಉತ್ತರ ಕೊಡ್ತಾನೆ. ಕೊನೆಗೆ ಏನೂ ಇಲ್ಲದೆ ಎಲ್ಲರೂ ಉತ್ತರ ಸಿಕ್ತು. ಆದರೂ ಇದು ಪ್ರಶ್ನೆ ಖಾಲಿ ಆಗಲಿಲ್ಲ. ಕೊನೆಗೆ ತನ್ನ ವಿಶ್ವರೂಪವನ್ನು ತೋರಿಸಿಬಿಡ್ತಾನೆ. ಆದರೆ ವಿಶ್ವರೂಪವನ್ನು ತೋರಿಸಿದಂತಹ ನಂತರ ಪುನಃ ಅರ್ಜುನ ಕೇಳ್ತಾನೆ, ಇನ್ನು ಮುಂದೆ ನಾನು ಮುಕ್ತಿಯನ್ನು ಹೊಂದಬೇಕು, ಈ ಕರ್ತವ್ಯ ಪಥ, ಭಕ್ತಿಯೋಗ ಮತ್ತು ಕರ್ಮದ ದಾರಿ ಇದೆಲ್ಲ ಆಯಿತು, ಏನು ಮಾಡಬೇಕು ಅಂತ ಹೇಳಿ ಕೊನೆಯ ಪುನಃ ಪ್ರಶ್ನೆ ಕೇಳ್ತಾನೆ. ಅದು ಶ್ರೀಕೃಷ್ಣ ಹೇಳಿದ್ದೇನು ಗೊತ್ತಾ, ನಾನು ಅಷ್ಟರಿಂದ ನಿಮಗೆ ಇಡೀ ಭಗವದ್ಗೀತೆಯನ್ನು ಬೋಧಿಸಿದೆ ಅಲ್ವಾ, ಅದನ್ನೆಲ್ಲವನ್ನು ಮರೆತು ಬಿಡು. ನಿನಗೆ ಮುಕ್ತಿ ಬೇಕಾ, ನನ್ನನ್ನೊಬ್ಬನನ್ನ, ಶ್ರೀಕೃಷ್ಣ ದೇವರನ್ನೊಬ್ಬನನ್ನೇ ಭಜಿಸು. ಆ ಒಂದು ಭಜನೆ ಮಾತ್ರದಿಂದಲೇ ನಿನಗೆ ಮುಕ್ತಿ ಸಿಕ್ಕಿಬಿಡುತ್ತೆ. ಅಂಥ ಒಂದು ಭಕ್ತಿ ಮಾರ್ಗವನ್ನು ಆ ಭಗವದ್ಗೀತೆಯಲ್ಲಿ ಹೇಳಿಕೊಡ್ತಾರೆ. ಕೊನೆಯಲ್ಲಿ ಅದು ಅಧ್ಯಾಯ ಶ್ರೀಕೃಷ್ಣನ ಒಂದು ಉಪದೇಶ ಕೊನೆಯಾಗದ ಹಾಗೆ, ನೀನು ಆ ಕರ್ತವ್ಯ ಮಾಡು, ಈ ಕರ್ತವ್ಯ ಮಾಡು, ಎಲ್ಲವೂ ಸರಿ. ಆದರೆ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದೇ ಮೇರೆ ಭಕ್ತಿ ಮೇಲೆ ಹೋದ. ಆದರೆ ಇವತ್ತು ಒಂದು ಭಜನೆ ಮಾಡ್ತಾ ಇದ್ರೆ, ಕೇವಲ ಒಂದು ಭಜನೆ, ಒಂದಷ್ಟು ಜನ ಭಜನೆ ಮಾಡ್ತಾರೆ, ನಾವೆಲ್ಲ ಕುಳಿತುಕೊಂಡು ತನ್ಮಯದಿಂದ ಕೇಳ್ತೀವಿ, ಮನಸ್ಸಿಗೆ ಆನಂದವಾಗುತ್ತೆ. ಕೇವಲ ಅವರಷ್ಟೇ ಭಜನೆ ಮಾಡ್ತಾರೆ, ನಾವೆಲ್ಲರೂ ಅದನ್ನು ಕೇಳ್ತೀವಿ. ನಾವು ಯಾವ ಜಾತಿ ಇರ್ಬೋದು, ಯಾವ ಪಂಥ ಇರ್ಬೋದು, ಯಾವ ಕೆಲಸ ಇರ್ಬೋದು, ಯಾವ ವರ್ಗಗಳು ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಸಂಕೇತ ಭಾವದಲ್ಲಿ ನಾವು ಇಲ್ಲಿ ಕುಳಿತುಕೊಂಡು ತನ್ಮಯರಾಗಿ ಎಲ್ಲರಿಗೂ ಒಂದೇ ರೀತಿಯ ಭಾವ ಅಲ್ಲಿ ನಮಗೆ ಸಿಗುವಂಥದ್ದು. ಇದು ಭಜನೆಯ ಒಂದು ಗುಣ. ಅಷ್ಟೇ ಅಲ್ಲ, ನಮಗೆ ಅನ್ಯಾನ್ಯ ಕೆಲಸದಲ್ಲಿ ಇರ್ತೀವಿ, ಇಲ್ಲಿ ಭಜನೆಯಲ್ಲಿ ಕೂಡ ಕೂತ್ಕೊಂಡು ಆ ಭಜನೆಯನ್ನು ಕೇಳಿದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆನಂದ, ಆಧ್ಯಾತ್ಮಿಕ ಔನ್ನತ್ಯ ಕೂಡ ಇದು ಸಹಕಾರಿಯಾಗುತ್ತೆ. ಇದಕ್ಕೋಸ್ಕರ ಬಹಳ ದೊಡ್ಡ ಗ್ರಂಥವನ್ನು ಓದಬೇಕಾದ ಅವಶ್ಯಕತೆಯೇ ಇಲ್ಲ. ಭಜನೆಯಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಬಹಳ ಸುಶ್ರಾವ್ಯವಾಗಿರತಕ್ಕಂಥ ರಾಗ ಏನಿಲ್ಲ, ರಾಗ ತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ಇದೇ ರಾಗ ಅದೇ ತಾಳ ಇಲ್ಲ, ನಿಮ್ಮ ಭಾವನೆಗಳು ಮುಖ್ಯ. ಬಹಳ ಸುಶ್ರಾವ್ಯವಾಗಿರ್ತಕ್ಕಂಥ ರಾಗ ಕೇಳಿದ್ರೆ ಮಾತ್ರ ಅದರಿಂದ ಆಧ್ಯಾತ್ಮಿಕ ಔನ್ನತ್ಯ ಅಲ್ಲ. ನಮ್ಮ ಭಾವನೆಗಳು ಆ ಭಜನೆಯಲ್ಲಿ ತಾದಾತ್ಮ್ಯ ಆದರೆ ನಮಗೆ
ಆಧ್ಯಾತ್ಮಿಕವಾದ ಔನ್ನತ್ಯ, ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಕೂಡ ಅದರಲ್ಲಿ ಸಿಗುತ್ತೆ. ನಮ್ಗೆ ಗೊತ್ತು, ನಾವು ಅನುಭವಿಸ್ತೀವಿ. ಭಜನೆ ಪ್ರಾರಂಭವಾಗಿ, ಮಧ್ಯವಾಗಿ, ಕೊನೆ ಆಗ್ತೈತೆ ಅಂದರೆ ಹಾಗೆಯೇ ನಮ್ಮ ಮನಸ್ಸು ಮತ್ತು ಹೃದಯ ಭಗವಂತನ ಹತ್ತಿರಕ್ಕೆ ಹೋಗ್ಬಿಡುತ್ತೆ. ಇದು ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಅದನ್ನು ಅನುಭವಿಸಿದ್ದೀವಿ. ನಾವೆಲ್ಲರೂ ಯಾರು ಭಜನೆಯಲ್ಲಿ ಭಾಗವಹಿಸಿದ್ದೀವೋ, ಯಾರು ಭಜನೆ ಮಾಡ್ತಾ ಇರ್ತಾರೋ, ಯಾರು ಕೆಳಗಡೆ ಕುಳಿತುಕೊಂಡು ಕೇಳ್ತಾ ಇರ್ತಾರೋ, ಕೊನೆಯಲ್ಲಿ ನಮಗೆ ನಾನು ಬೇರೆ ಅಲ್ಲ, ಆ ಭಗವಂತನು ಬೇರೆ ಅಲ್ಲ. ಅಂಥ ತಾದಾತ್ಮ ಒಂದು ಬೆರೆಸುವಂಥ ಒಂದು ಭಾವನಾತ್ಮಕ ಕ್ಷಣಗಳನ್ನು ನಾವು ಈ ಭಜನೆಯಲ್ಲಿ ಕಾಣಬಹುದು. ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ನನ್ನಂತಹ ಭಾಷಣಕಾರ ಅಥವಾ ಆಧ್ಯಾತ್ಮಿಕ ಬೋಧನೆ ಏನು ಬೇಕಾಗಿಲ್ಲ. ಶ್ರೀಕೃಷ್ಣ ಹೇಳಿದ್ನಲ್ಲ, ನೀವು ಭಕ್ತಿಯ ಮಾರ್ಗದಲ್ಲಿ ನನ್ನ ಭಜನೆ ಏನು ಮಾಡ್ತಾರೆ, ನನ್ನ ನಾಮವನ್ನು ಹೇಳ್ತಾ ಇರೋ ನಿನಗೆ ಮುಕ್ತಿ ಸಿಕ್ಕಿಬಿಡುತ್ತೆ. ಕೊನೆಯಲ್ಲಿ ನೀನು ನಮ್ಮ ಶರೀರವನ್ನು ಬಿಟ್ಟು ಹೋಗುವಾಗ ಕೊನೆಯಲ್ಲಿ ಒಂದು ಕ್ಷಣ ನನ್ನ ಹೆಸರನ್ನು ಧ್ಯಾನಿಸಿಬಿಟ್ಟರೆ ನಿನಗೆ ಸಂಪೂರ್ಣವಾಗಿ ಮುಕ್ತಿ ಆಗುತ್ತೆ. ಅಂದ್ರೆ ನಾವು ಇಡೀ ಜೀವನ ಪೂರ್ತಿಯಾಗಿ ಏನೇನು ಅನ್ಯಾಯ ಒಂದು ಮಾಡ್ತಾ ಇರುವುದು, ಆದರೆ ಕೊನೆ ಕ್ಷಣದಲ್ಲಿ ನಾವು ಭಗವಂತನನ್ನು ಕೃಷ್ಣ ಅಂತ ಹೇಳಿಬಿಟ್ಟು ಸಾಕ. ಒಂದು ಹೇಳ್ತೀನಿ, ಅಷ್ಟು ಸುಲಭ ಅಲ್ಲ ಅದು. ಕೊನೆಯ ಕ್ಷಣದಲ್ಲಿ ನಮಗೆ ದೇವರ ಹೆಸರೇ ನೆನಪಿಗೆ ಬರುವುದಿಲ್ಲ. ನಮಗೆ ಕೊನೆ ಕ್ಷಣ ಬರುವಾಗ ಅಯ್ಯೋ ನಾನು ಅಲ್ಲಿ ಆಸ್ತಿ ಮಾಡಿಟ್ಟು ಆಸ್ತಿ ಪತ್ರ ಎಲ್ಲಿಟ್ಟನೋ ಆ ಮಗನಿಗೆ ಸಿಗುತ್ತೋ ಬೇರೆಯವ್ರಿಗೆ ಸಿಗುತ್ತೋ ಇದೇ ತಲೆ ಬರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಆ ದೇವರ ನಾಮ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಬರಬೇಕು. ಅದರ ಮುಖಾಂತರ ಮುಕ್ತಿ ಆಗಬೇಕು ಅಂದರೆ ಅದಕ್ಕೆ ನಿರಂತರವಾಗಿರತಕ್ಕಂಥ ಬೇಕು. ಅದಕ್ಕೆ ದೇವರ ನಾಮ ಆವಾಗ ನಾವು ಸ್ಮರಿಸ್ತಾ ಇರಬೇಕು. ಅದಕ್ಕೆ ಭಜನೆಗಿಂತಲೂ ಉತ್ತಮವಾದ ಮಾರ್ಗ ಬೇರೆ ಖಂಡಿತವಾಗಿಲ್ಲ. ಒಂದು ಮುಂದಿನ ಈ ಭಜನೆ ಮತ್ತು ಈ ಆಧ್ಯಾತ್ಮಿಕ ಔನ್ನತ್ಯಕ್ಕೋಸ್ಕರ ನಾವು ಸೇರ್ತಾ ಇದ್ದೀವಿ. ಈ ಕ್ಷಣವನ್ನು ನಾವೆಲ್ಲರೂ ಆಸ್ವಾದಿಸಿದ್ದೀವಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಒಂದೇ ನಮಸ್ಕಾರ.